ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಗ ಸಿದ್ದಪ್ಪ ಸರ್ ಹೇಳಿದ್ರಲ್ಲ ವಚನ, ಅದನ್ನೇ ತಗೊಳ್ಳೋಣ ಇವತ್ತು. ಕಲ್ಲೊಳಗೆ ಹೊನ್ನುಂಟು, ಹಾಲೊಳಗೆ ಉದಕದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು. ಅಂತರ್ಯಾಮಿಯಲ್ಲಿ ಇಲ್ಲ, ಅಂತರ್ಯಾಮಿಯಲ್ಲಿ ಶಿವನಿಹನು ಅಥವಾ ಅಂತರಾತ್ಮದಲ್ಲಿ ಶಿವನಿಹನು. ಅದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಅಂದ್ರೆ ಪರಮಾತ್ಮನಿಗೆ ಒಂದು ಹೆಸರಿದೆ, ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿರ್ತಕ್ಕಂಥ ಹೆಸರೇ ವಿಷ್ಣು. ವಿಷ್ಣು ಅಂದ ಕೂಡಲೇ ಎಲ್ರಿಗೂ ವೈಕುಂಠವಾಸಿ, ಆಮೇಲೆ ಶಂಖ ಗದ ಚಕ್ರಧಾರಿಯಾದಂತಹ ಒಂದು ರೂಪ ಎದುರಿಗೆ ಬರುತ್ತೆ. ಅದು ಮಾನವ ಕಲ್ಪಿತ. ಆದ್ರೆ ಪರಮಾತ್ಮ ವಿಷ್ಣು. ಅದಕ್ಕೆ ಲಿಂಗಾನಂದ ಸ್ವಾಮಿಗಳು, ಲಿಂಗಾನಂದ ಅಪ್ಪಾಜಿಯವರು ಬಹಳ ಒಳ್ಳೆ ಮಾತು ಹೇಳೋರು. ಶಿವ ದೇವರಲ್ಲ, ಆದ್ರೆ ದೇವ್ರು ಮಾತ್ರ ಶಿವ. ರಾಮ ದೇವರಲ್ಲ, ಆದ್ರೆ ದೇವರು ರಾಮ. ವಿಷ್ಣು ದೇವರಲ್ಲ, ಆದ್ರೆ ದೇವ್ರು ಮಾತ್ರ ವಿಷ್ಣು. ಅರ್ಥ ಆಗತ್ತೆ ಇದು? ಸ್ವಲ್ಪ ತಲೆ ಕೆಡಿಸುತ್ತೇನಲ್ವಾ? ಅಂದ್ರೆ ಶಿವ ದೇವರಲ್ಲ ಅಂದ್ರೆ ನೀವು ಕಲ್ಪಿಸಿರ್ತಕ್ಕಂತಹ ತೊಡೆಯ ಮೇಲೊಬ್ಬರು, ತಲೆಯ ಮೇಲೊಬ್ಬರು ಕೂರಿಸ್ಕೊಂಡು ಕೈಲಾಸವಾಸಿ, ಗಣಾಧಿಪ, ಈ ತರ ನಿಮ್ಮ ಕಲ್ಪನೆ ಏನಿದೆ ಅವನ್ ದೇವರಲ್ಲ. ಆದ್ರೆ ದೇವ್ರು ಶಿವ. ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಶಿವ ಅಂದ್ರೇನು? ಮಂಗಳ, ಶುಭ. ಅವ್ರು ಹೇಳ್ತಿದ್ರು ವಿಷ್ಣು ದೇವರಲ್ಲ, ಕೃಷ್ಣ ದೇವರಲ್ಲ, ಆದ್ರೆ ದೇವರು ವಿಷ್ಣು. ದೇವ್ರನ್ನ ಕೃಷ್ಣ ಅಂದ್ರೆ ನಡೆಯುತ್ತೆ. ವಿಷ್ಣು ಅಂದ್ರೆ ಸರ್ವಾಂತರ್ಯಾಮಿ, ಎಲ್ಲರೊಳಗೂ ಅಡಕವಾಗಿರುವ ಆ ಶಕ್ತಿ. ಒಳ್ಳೆಯವರಲ್ಲಿ, ಕೆಟ್ಟವರಲ್ಲಿ, ಪಶುಗಳಲ್ಲಿ, ಮನುಷ್ಯರಲ್ಲಿ, ಎಲ್ಲರಲ್ಲೂ ಅಂತರ್ಗತವಾಗಿ ಜೀವಾತ್ಮ ಅನ್ನೋ ಹೆಸರನ್ನ ಪಡ್ಕೊಂಡು ಇರ್ತಕ್ಕಂತಹ ಆ ಶಿವ, ಆ ವಿಷ್ಣುಗೆ ನೀವು ದೇವರನ್ರಿ. ಆದ್ರೆ ನೀವು ಕಲ್ಪಿಸಿದ ವಿಷ್ಣು ದೇವರಲ್ಲ ಅಂತಿದ್ರು. ದೇವ್ರಿಗೆ ರಾಮ ಅನ್ರಿ, ರಾಮ ದೇವರಲ್ಲ ಅಂತಿದ್ರು. ದೇವ್ರಿಗೆ ರಾಮ ಅನ್ರಿ, ರಾಮ ಅಂದ್ರು ಅಷ್ಟೇ ಮಂಗಳ, ಆತ್ಮಾರಾಮ, ಆತ್ಮದಲ್ಲಿರ್ತಕ್ಕಂತಹ ಅದೆಲ್ರಿಗೂ ಒಂದೇ. ಆದ್ರೆ ನೀವೇನು ದಶರಥನ ಪುತ್ರ, ಸೀತಾಪತಿ, ರಾವಣ ಮರ್ದನ ಅಂತ ಎಲ್ಲ ಹೇಳ್ತಿರಲ್ಲ, ಅವನಿಗೆ ದೇವರನ್ನ ಬೇಡ ಅಂತಿದ್ರು. ಸರಿ ಇದೆ ಇಲ್ವಾ? ಯಾಕೆ ಯಾರು ಮಾತಾಡವಲ್ರಿ? ಯಾಕೆ ಭಯ ಶುರು ಆಯ್ತಾ? ಯಾಕೆ ಇವ್ರಿಗೆಲ್ಲ ದೇವ್ರು ಅಲ್ಲ ಅಂದ್ರೆ ಮತ್ ನಮ್ಮೆಲ್ಲರ ಕಾಡಿದ್ರೆ ಅಂತ. ಹೌದಿಲ್ಲ? ಕಾಡುವುದು ದೇವರೇ ಅಲ್ಲದು. ಒಂದ್ ವೇಳೆ ನೀವು ದೇವರಲ್ಲ ಅಂದಿದ್ದಕ್ಕೆ ಅದೇನೋ ನಿಮ್ಮನ್ನ ಕಾಡಿದ್ರೆ ಅದು ಒಂಥರ AS ಅಧಿಕಾರಿ, ಪೊಲೀಸ್ ಅಧಿಕಾರಿಗಳಿದ್ದಂಗೆ ಆಯ್ತಲ್ಲ. ಹೌದಾ ಇಲ್ಲ? ಏನ್ರಿ ಶ್ರೀಪದವ್ರ? ಅದಕ್ಕೆ ದೇವರು ಕಾಡುವವನಲ್ಲ, ದೇವರು ಬೇಡುವವನಲ್ಲ. ನಾವು ದೇವ್ರ ಹತ್ರ ಎಲ್ಲದನ್ನೂ ಬೇಡ್ತೀವಿ, ದೇವ್ರು ನಮ್ಮಿಂದ ಏನು ಬಯಸೋದಿಲ್ಲ, ಬೇಕಾಗೂ ಇಲ್ಲ. ನಮ್ಮ ಸಮಾಧಾನಕ್ಕೆ ದೇವ್ರಿಗೆ ಗುಡಿ ಕಟ್ತೀವಿ, ನಮ್ಮ ಸಮಾಧಾನಕ್ಕೆ ದೇವ್ರಿಗೆ ಜಾತ್ರೆ ಮಾಡ್ತೀವಿ, ತೇರ್ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಅದೆಲ್ಲ ನಮ್ಮ ಸಮಾಧಾನಕ್ಕೆ ಹೊರತು ದೇವ್ರಿಗೋಸ್ಕರ ಅಲ್ಲ. ಅದಕ್ಕೆ ಬಸವಣ್ಣವರು ಇನ್ನೊಂದು ವಚನದಾಗೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಹಳ ನಿನ್ನೆ ಒಬ್ರು ಹೇಳ್ತಾ ಇದ್ರು ಬೀದರ್ನ, ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಮ್ ಜೀವನ ಹೆಂಗಾಗತ್ತಪ್ಪ ಅಂತಂದ್ರೆ ಗೊಂಬೆಯ ಮದುವೆ ಆದಂಗಾಗತ್ತೆ, ಬಾವುಲಿಯ ಜೀವನ ಆದಂಗಾಗತ್ತೆ. ನಿಜವಾದ ಸುಖವನ್ನು ಪಡಿಬೇಕು ಅಂತೇಳಿ ಮದ್ದನ್ನ ಕೊಂಡ್ರೆ, ಡ್ರಗ್ಸ್ ತಗೊಂಡ್ರೆ ಒಂದು ನಿಜವಾದ ಸುಖ ಸಿಗಲ್ಲ. ಹಾಗೆ
ಪರಮಾತ್ಮನನ್ನು ಅರಿಯಲಾರದ ಭಕ್ತಿ ವ್ಯರ್ಥ ಆಗ್ಬಿಡುತ್ತೆ. ಆದ್ರೂ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು. ಏನಂದ್ರೆ, ನೀವು ಯಾವ ರೂಪದಲ್ಲಾದ್ರೂ ಪರಮಾತ್ಮನ ಪೂಜೆ ಮಾಡ್ರಿ, ಯಾವ ರೂಪದಲ್ಲಾದ್ರೂ ನೆನೆಸ್ರಿ. ಆದ್ರೆ ಮುಂದೆ ಬರ್ತಾ ಬರ್ತಾ ಎಲ್ಲಿ ಜೀವ ಇದೆಯೋ ಅಲ್ಲಿ ದೇವರನ್ನ ಹರಿಬೇಕು. ಸಮಯ ಎಷ್ಟಾಗಿದೆ? ನನ್ನ ಹತ್ರ ವಾಚ್ ಇಲ್ಲ. ಎಷ್ಟಾಗಿದೆ? 7:50. ಅದಕ್ಕೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಆಧ್ಯಾತ್ಮ ಕ್ಷೇತ್ರದಲ್ಲಿ ನೀವು ಯಾವ ರೂಪದಲ್ಲಾದ್ರೂ ಪೂಜೆ ಮಾಡಿ, ಆದ್ರೆ ಗುರು ಹಿರಿಯರನ್ನ, ತಾಯಿ ತಂದೆಗಳನ್ನ, ನೊಂದವರನ್ನ, ದೀನರನ್ನ, ದಲಿತರನ್ನ, ರೋಗಿಗಳನ್ನ ದೇವರಾಗಿ ಕಾಣುವಂತದ್ದನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಬೆಳೆಸ್ಕೊಳ್ಳದೆ ಹೋದ್ರೆ ನೀವೆಷ್ಟು ದೇವ್ರ ಪೂಜೆ ಮಾಡಿದ್ರು ವ್ಯರ್ಥ. ಎಷ್ಟು ದೇವರ ಬಗ್ಗೆ ಹಾಡಿದರು, ಓದಿದರು, ಕೇಳಿದರು ವ್ಯರ್ಥ ಆಗುತ್ತೆ. ಯಾಕಂದ್ರೆ ಕೆಲವು ಪೂಜಾರಿಗಳನ್ನ ನೋಡ್ತೀವಿ ನಾವು, ಗುಡಿಲೇ ಇರ್ತಾರವ್ರು. ಅವ್ರು ಎಷ್ಟು ಸಿಡುಕರು, ಎಷ್ಟು ಆಕ್ರೋಶ, ಸಿಟ್ಟು, ಆಮೇಲೆ ಆರತಿ ತಟ್ಟೆಗೆ ಹಾಕದಾಗ್ಲೇ ಒಂಥರ, ಹಾಕದಿದ್ರೆ ಒಂಥರ. ಈ ತರಹ ದೇವ್ರ ಭಕ್ತರು, ದೇವ್ರ ಸಮೀಪ ಇದ್ದವ್ರು ಇರಬಾರ್ದು, ಹಂಗಿರ್ಬಾರ್ದು. ಇನ್ನು ಅದಕ್ಕಿಂತ ಮುಖ್ಯವಾದ್ದು ಈ ಮೇಲಿನ ವಚನ ಏನು ಹೇಳಿದ್ರಲ್ಲ, ಅದು ಬಹಳ ಮುಖ್ಯ. ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗಡೆ ಚಿನ್ನ ಇದೆ. ಪ್ರತಿಯೊಂದು ಕಲ್ಲಿನಲ್ಲೂ ಚಿನ್ನ ಇದೆ, ಆದ್ರೆ ಕಡಿಮೆ ಇದೆ ಅಷ್ಟೇ. ಹಟ್ಟಿ ಚಿನ್ನದ ಗಣಿಯ ಕಲ್ಲಲ್ಲಿ ಜಾಸ್ತಿ ಸಿಗುತ್ತೆ. ಅದೇನು 4-5 ಸಾವಿರ ಅಡಿ ಆಳಕ್ಕೆ ಹೋದ್ರೆ, 4-5 ಸಾವಿರ ಅಡಿ ಆಳಕ್ಕೆ ಭೂಮಿ ಅಗೆದು ಚಿನ್ನ ತೆಗಿತಾರ ಅಲ್ಲಿಂದ. ಅಂದ್ರೆ ಕಲ್ಲು ತೆಗಿತಾರ ಮೊದಲು, ಚಿನ್ನದ ಕಲ್ಲು. ಅಷ್ಟೆಲ್ಲ ಚಿನ್ನ ಆಗಲ್ಲ. ಚೆನ್ನಾಗಿ ಕುಟ್ಟಿ 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 ಹಿಟ್ ತರ ಮಾಡ್ತಾರೆ. ಆಮೇಲೆ ಅದನ್ನ ಸೋಸ್ತಾರೆ, ಆವಾಗ ಸ್ವಲ್ಪ ಚಿನ್ನ ಪ್ರಾಪ್ತಿ ಆಗ್ತದೆ. ಹಾಗೆ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಶಿವ ಇದ್ದಾನೆ, ಪರಮಾತ್ಮ ಇದ್ದಾನೆ. ನಾವು ಕುಟ್ಟಿಸ್ಕೊಳಕ್ ರೆಡಿ ಇರ್ಬೇಕು, ಗೊತ್ತಾಯ್ತಲ್ಲ. ಕಷ್ಟಪಡಕ್ ಸಿದ್ಧವಾಗಿರ್ಬೇಕು. ಆ ಕಲ್ಲಿನ ಜಡತೆ, ಕಲ್ಲಿನ ಸ್ವಾರ್ಥ, ಜಡತೆ ಇವೆಲ್ಲ ಹೋಗಿ ಮೃದು 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 ಏನ್ ಹೇಳ್ತಾರಲ್ಲ, ಕುಸುಮಾದಪಿ ಏನಾದ್ರು ಕಠೋರಾಣಿ ವಜ್ರಾದಪಿ ಮೃದೂನಿ ಕುಸುಮಾದಪಿ. ಮಹಾತ್ಮರು ಹೆಂಗಿರ್ತಾರಂದ್ರೆ ವಜ್ರದಂತೆ ಕಠಿಣವಾಗಿರ್ತಾರಂತೆ, ಹಾಗೆ ಕುಸುಮದಂತೆ ಮೃದುವಾಗಿರ್ತಾರೆ. ಆ ಮೃದುತ್ವ, ಆ ಮಾರ್ಧವತೆ ನಮಗೆ ಬರ್ಬೇಕು. ಇನ್ನು ಅಗ್ನಿಯೊಳಗೆ, ಏನು ಜಲದೊಳಗೆ, ಉದಕದೊಳಗೆ ಅಗ್ನಿ ಉಂಟು, ನೀರೊಳಗಡೆ ಅಗ್ನಿ ಇದೆ. ಪ್ರತಿ ನೀರಲ್ಲೂ ಅಗ್ನಿ ಇದೆ. ಅಗ್ನಿ ಆಗಿರೋದೇ, ನೀರಾಗಿರೋದೇ ಜಲಜನಕ ಮತ್ತು ಆಮ್ಲಜನಕ ಕೂಡಿ, ಆದ್ರಿಂದ ಅಗ್ನಿ ತತ್ವ ಇದೆ ಒಳಗಡೆ. ಸಮುದ್ರದಲ್ಲಿ ಒಡವಾಗ್ನಿ ಇದೆ ಅಂತ ಹೇಳ್ತಾರೆ. ಸಮುದ್ರದ ಆಳದಲ್ಲಿ ಬೆಂಕಿ ಇದೆ. ಅದು ಪ್ರಳಯ ಕಾಲದಲ್ಲಿ ನೀರನ್ನೆಲ್ಲ ಆವಿ ಮಾಡಿಬಿಡುತ್ತಂತ ಸಮುದ್ರ. ಕೆಲವು ಆ ಥರ ಆಗಿದೆ. ಈಗ ಕೆಲವು ಡೆಡ್ ಸಿ, ಆಮೇಲೆ ಏನೀಗ ಅರಬ್ ಕಂಟ್ರೀಸ್ ಅಲ್ಲಿ ಇದೆಯಲ್ಲ, ಯಾವ್ದೋ ಒಂದು ಕಾಲದಲ್ಲಿ ಅಲ್ಲಿ ಸಮುದ್ರ ಇತ್ತು, ಅದೆಲ್ಲ ಆವಿಯಾಗಿ ಹೊರಟೋಯ್ತು, ಅಥವಾ ಎಲ್ಲ ಸ್ಥಳ ಬದಲಾಯಿಸ್ತು. ಅದಕ್ಕೆ ಅದು ಮರುಭೂಮಿ ಆಗಿದೆ, ಪೂರ ಮರುಭೂಮಿ, ಮರಳೆ ಅಲ್ಲಿ. ಇಂತಹ ಏನು ಆ ನೀರಿನಲ್ಲಿ ಅಗ್ನಿ ಇದೆ. ಹಾಗೆ ನಮ್ಮ ಮನಸ್ಸು ನೀರು ಅಂತ ಇಟ್ಕೊಳ್ಳೋಣ. ಅಥವಾ ನಮ್ಮ ವಿಷಯ ವಾಸನೆ, ಕಾಮದ ವಾಸನೆ, ಕ್ರೋಧ, ಕಾಮಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳಂತ ಎಂದವಲ್ಲ, ಅವೆಲ್ಲ ವಿಷಯಗಳು ನೀರಿದ್ದ ಹಾಗೆ. ಅದರ ಆಳದಲ್ಲಿ, ಕಾಮದ ಆಳದಲ್ಲಿ ಭಕ್ತಿ ಇದೆ, ಕ್ರೋಧದ ಆಳದಲ್ಲಿ ಕರುಣೆ ಇದೆ, ಲೋಭದ ಆಳದಲ್ಲಿ ಉದಾರತೆ ಇದೆ, ಮೋಹದ ಆಳದಲ್ಲಿ ನಿರ್ಲಿಪ್ತತೆ ಇದೆ, ಮತ್ಸರದ ಆಳದಲ್ಲಿ ವಿಶಾಲ ಮನೋಭಾವನೆ ಇದೆ, ಮದದ ಆಳದಲ್ಲಿ ಅಂದ್ರೆ ಅಹಂಕಾರದ ಆಳದಲ್ಲಿ ಕಿಂಕರ ಭಾವನೆಯೂ ಇದೆ. ಇವೆಲ್ಲವೂ ಒಳ್ಳೆ ಸ್ವಭಾವಗಳು ನಿಮ್ಮಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನ ತೋರಿಸಿಕೊಡುವ ಗುರು ಬೇಕು ನಮಗೆ. ಮತ್ತು ಹಾಲೊಳಗೆ ತುಪ್ಪ ಉಂಟು, ಹಾಲಿನಲ್ಲಿ ತುಪ್ಪ ಇದೆ, ಗೊತ್ತಿದೆ ನಿಮಗೆಲ್ಲ. ಆದ್ರೆ ಸಂಸ್ಕಾರ ಕೊಡ್ಲಾರ್ದೆ ಹಾಲು ತುಪ್ಪ ಆಗೋದಿಲ್ಲ. ಬೇಕಾದಷ್ಟು ಜಪ ಮಾಡ್ರಿ ನೀವು. ಹಾಲನ್ನ ತುಪ್ಪವನ್ನಾಗಿ ಮಾಡಿ, ಮತ್ತೆ
ಹಾಲನ್ನ ಮೊಸರನ್ನಾಗಿ ಮಾಡಿ, ಮೊಸರನ್ನ ಬೆಣ್ಣೆಯನ್ನಾಗಿ ಕಡೆದು, ಬೆಣ್ಣೆಯನ್ನಾಗಿ ಮಾಡ್ಕೊಂಡು ಬೆಣ್ಣೆ ಕಾಸಿದ್ರೆ ತುಪ್ಪ ಬರ್ತದೆ. ಹಾಗೆ ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿ ಅಥವಾ ಪ್ರತಿಯೊಬ್ಬರ ಪ್ರೇಮದ ಆಳದಲ್ಲಿ, ಹಾಲು ಅಂದ್ರೆ ಪ್ರೇಮದ ಸಂಕೇತ ಅಂತ ಇಟ್ಕೊಳ್ಳಿ. ಹಾಲು ಪ್ರೀತಿಯ ಸಂಕೇತ, ಪ್ರೇಮದ ಸಂಕೇತ. ಯಾಕೆ? ತಾಯಿ ತನ್ನ ಮಗುವನ್ನ ಸಂರಕ್ಷಣೆ ಮಾಡಿದ ಹಾಲಿನ ಮೂಲಕ. ದೇವರಿಗೆ ನಾವು ನೈವೇದ್ಯ ಮಾಡೋದು ಹಾಲು, ಆಕಳು ನಮಗೆ ನೀಡ್ತಕ್ಕಂಥದ್ದು ಹಾಲು. ಆ ಪ್ರೇಮದ ಆಳದಲ್ಲಿಯೂ ಕೂಡ ಪರಮಾತ್ಮ ಅನ್ನುವ ತುಪ್ಪ ಅಡಕವಾಗಿದೆ. ಆದ್ರೆ ಇಷ್ಟೇ, ಅಂತರ್ಯಾಮಿಯಲ್ಲಿ, ಅಂತರಾತ್ಮನಲ್ಲಿ ಶಿವನಿಹನು ತೋರತಕ್ಕಂತಹ ಗುರು ಬೇಕು. ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ, ಸಾಧನೆ ಮಾಡಿಸುವಂತಹ ಗುರು ಸಿಕ್ಕರೆ ಇದೆಲ್ಲವೂ ಸಾಧ್ಯ ಆಗತ್ತೆ ಅನ್ನುವ ಮಾತನ್ನ ಹೇಳ್ತಾರೆ ಭಕ್ತರು. ಇವತ್ತು ನಿಮ್ಗೆಲ್ಲ ಒಂದು ಸಣ್ಣ ಪಿಕ್ನಿಕ್ ಆಯ್ತು. ಪ್ರಾಯಶಃ ಎಲ್ಲ ಉಪವಾಸದ ಕೆಲವರು 1-2-3 ಜನ ಅಷ್ಟೇ ತಪ್ಪಿಸ್ಕೊಂಡಿರ್ಬೇಕು. ಇನ್ ಬಾಕಿಯವರೆಲ್ಲರೂ ಬಂದ್ರಿ. ಉಪವಾಸದವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ರಿಗೂ ಕರ್ಕೊಂಡೋಗಿ ಒಂದು ಸಣ್ಣ ಪಿಕ್ನಿಕ್ ಮಾಡಿಸಿದ್ ಇದೆ ಮೊದಲು ಅಂತ ಕಾಣಿಸುತ್ತೆ. ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಯಾವಾಗ್ಲಾದ್ರೂ ಸಹ ಕಾರ್ಯಕ್ರಮ ಇದ್ದಾಗ. ಆದ್ರೆ ಇವತ್ತು ಬಹಳ ಅಮೂಲ್ಯವಾದಂತಹ ಜಾಗವನ್ನ ನೋಡ್ಕೊಂಡು ಬಂದ್ವಿ. ಸುಮನ ಸಂಗಮ ಕಾಡು ತೋಟ. ಅದು ಕಾಡು ಹೌದು, ತೋಟನು ಹೌದು ಅಂತ ನಮ್ಮ ಸಂಜೀವ್ ಕುಲಕರ್ಣಿ ಅವರು ಡಾಕ್ಟ್ರು ತೋಟ ನೋಡಿ ನಿಮ್ಗೆಲ್ಲ ಸಂತೋಷ ಆಗಿದೆ. ಜೊತೆಗೆ ಅನ್ನಪೂರ್ಣಕ್ಕ ಡಾಕ್ಟರ್, ಅವರು ಡಾಕ್ಟ್ರನೇ ಅನ್ನಪೂರ್ಣಕ್ಕ ಅವರು, ಅವರ ಮನೆ, ಅವರ ಪರಿಸರ, ಶಾಂತ ಪರಿಸರ, ಅದು ನಿಮಗೆಲ್ಲ ಆನಂದ ಕೊಟ್ಟಿದೆ. ಮತ್ತೆ ನೀವು ಇದೇ ತರಹ ಸಾಧನೆ ಮಾಡಿ. ಉಪವಾಸ ಮಾಡೋದು ಗುರಿ ಆರೋಗ್ಯ ಆದ್ರೂ ಕೂಡ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಗುರಿ ಪರಮಾತ್ಮನನ್ನ ಸಾಧಿಸೋದು, ಪರಮಾತ್ಮನ ಸಮೀಪಕ್ಕೆ ಹೋಗೋದು. ಅದನ್ನು ನೀವೆಲ್ಲ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ.